ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಮನಸ್ಸೆಂಬ ನ್ಯಾಯಾಲಯದಲ್ಲಿ ನಮ್ಮ ಮನಸ್ಸಾಕ್ಷಿಯೇ ನ್ಯಾಯಾಧೀಶನಾಗಿರುತ್ತದೆ. ನಮ್ಮ ಮನಸ್ಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಂಡರೆ ಆನಂದ, ಸಂತೋಷ ಸಿಗುತ್ತದೆ. ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಂಡರೆ ದುಃಖದ ಜೀವನ ಪ್ರಾಪ್ತಿಯಾಗುತ್ತದೆ. ಧನಸ್ಸು ರಾಶಿಯವರ 2025 ಕೊನೆಯ 6 ತಿಂಗಳ 6 ಮಹತ್ವಪೂರ್ಣ ಭವಿಷ್ಯವಾಣಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಧನಸ್ಸು ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸೂರ್ಯ ಗ್ರಹದ ಜೊತೆ ಸ್ಥಿತವಾಗಿದೆ. ತೃತೀಯ ಭಾವದಲ್ಲಿ ರಾಹು ಗ್ರಹ, ಚತುರ್ಥ ಭಾವದಲ್ಲಿ ಶನಿ ಗ್ರಹ, 6ನೇ ಭಾವದಲ್ಲಿ ಶುಕ್ರ ಗ್ರಹ, ಅಷ್ಟಮ ಭಾವದಲ್ಲಿ ಬುಧ ಗ್ರಹ, ನವಮ ಭಾವದಲ್ಲಿ ಕೇತು ಹಾಗೂ ಮಂಗಳ ಗ್ರಹಗಳು ಸ್ಥಿತವಾಗಿದೆ. ನಿಮ್ಮ ಜನ್ಮ ಜಾತಕದ ವಿಶ್ಲೇಷಣೆ ಮಾಡಿಸಲು ಇಚ್ಛಿಸುವವರು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕಾಗುತ್ತೆ. ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಧನಸ್ಸು ರಾಶಿಯವರಿಗೆ ಮೊಟ್ಟ ಮೊದಲ ಭವಿಷ್ಯವಾಣಿ. ನಿಮ್ಮ ಪಂಚಮ ಭಾವ ಬಹಳ ಮುಖ್ಯವಾದಂತಹ ಭಾವವಾಗಿದೆ. ಪಂಚಮ ಭಾವದಿಂದ ನಿಮ್ಮ ಪೂರ್ವ ಪುಣ್ಯ, ಶಿಕ್ಷಣ, ಸಂತಾನ, ಪ್ರೀತಿ ಪ್ರೇಮದ ವಿಚಾರ, ನಿಮ್ಮ ಕ್ರಿಯೇಟಿವಿಟಿ ಇವೆಲ್ಲವನ್ನು ಪಂಚಮ ಭಾವದಿಂದಲೇ ವಿಶ್ಲೇಷಣೆ ಮಾಡಬಹುದು. ನಿಮ್ಮ ಪಂಚಮಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ಕೇತು ಗ್ರಹದ ಜೊತೆ ಸ್ಥಿತವಾಗಿದೆ. ಇದೇ ಮಂಗಳ ಗ್ರಹ ಜುಲೈ 18ರಿಂದ ಸೆಪ್ಟೆಂಬರ್ 13ರವರೆಗೂ ನಿಮ್ಮ ವೃತ್ತಿ ಸ್ಥಾನದಲ್ಲಿ ಗೋಚಾರ ಮಾಡಲಿದೆ. 10ನೇ ಭಾವದಿಂದ ನಿಮ್ಮ ಪಂಚಮ ಭಾವವನ್ನು ವೀಕ್ಷಿಸುತ್ತದೆ. ನಿಮ್ಮ ಮೊದಲನೆಯ ಭಾವವನ್ನು ವೀಕ್ಷಿಸುವುದರಿಂದ ಈ ಟೈಮ್ ಪೀರಿಯಡಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ತುಂಬ ಉತ್ಸಾಹವನ್ನು ತೋರಿಸುತ್ತೀರಾ ಹಾಗೂ ಏಕಾಗ್ರತೆಯನ್ನು ತೋರಿಸುತ್ತೀರಾ. ಮಂಗಳ ಗ್ರಹ ಎಂದರೆ ಎನರ್ಜಿಟಿಕ್ ಗ್ರಹ. ಎನರ್ಜಿಟಿಕ್ ಗ್ರಹವಾಗಿರುವುದರಿಂದ ಧನಸ್ಸು ರಾಶಿಯವರು ತುಂಬ ಎನರ್ಜಿಟಿಕ್ ಆಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೀರಾ ಹಾಗೂ ಸ್ವಲ್ಪ ಕೋಪಿಸಿಕೊಳ್ಳುತ್ತೀರಾ, ಪರಾಕ್ರಮಿಯಾಗಿರುತ್ತೀರಾ, ಸಡನ್ ಆಗಿ ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತನಾಡುತ್ತೀರಾ. ಜುಲೈ ತಿಂಗಳಿಂದ ಸೆಪ್ಟೆಂಬರ್ 13ರ ಒಳಗೆ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ, ಆಫೀಸಲ್ಲಿ ಬಹಳ ಬೇಗ ವೆರಿ ಕ್ವಿಕ್ ಆಗಿ ರಿಯಾಕ್ಟ್ ಮಾಡುವುದರಿಂದ ನಿಮಗೆ ತುಂಬ ಡಾಮಿನೇಟಿವ್ ಪರ್ಸನ್ ಎಂಬಂತಹ ಅಣೆಪಟ್ಟಿಯನ್ನು ಕಟ್ಟುತ್ತಾರೆ. ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಆರ್ಗ್ಯುಮೆಂಟ್ ಆಗುವಂತಹ ಸಾಧ್ಯತೆಗಳಿವೆ. ತುಂಬ ಸಮಾಧಾನವಾಗಿ ಇರಬೇಕಾಗುತ್ತೆ. ಆದರೆ ನಿಮ್ಮ ಜಾಬಲ್ಲಿ ಯಾವುದೇ ಟಾರ್ಗೆಟ್ಗಳನ್ನು ಬಹಳ ಬೇಗ ರೀಚ್ ಮಾಡುತ್ತೀರಾ, ಟಾರ್ಗೆಟ್ಗಳನ್ನು ಅಚೀವ್ ಮಾಡುತ್ತೀರಾ. ಸೆಪ್ಟೆಂಬರ್ 13ರಿಂದ ಅಕ್ಟೋಬರ್ 18ರವರೆಗೂ ಮಂಗಳ ಗ್ರಹ ನಿಮ್ಮ ಲಾಭಸ್ಥಾನದಲ್ಲಿ ಗೋಚಾರ ಮಾಡಿ ನಿಮ್ಮ ಪಂಚಮ ಭಾವವನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಇದ್ದಂತಹ ವೈಮನಸ್ಸುಗಳು, ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಏಕೆಂದರೆ ಮಂಗಳ ಗ್ರಹ ತನ್ನ ಸ್ವಂತ ರಾಶಿಯಾದಂತಹ ಮೇಷರಾಶಿಯನ್ನು ದೃಷ್ಟಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯಲ್ಲಿ ಪಾಸಿಟಿವಿಟಿಯನ್ನು ಕಾಣುತ್ತೀರಾ. ನಿಮ್ಮಿಬ್ಬರ ಮಧ್ಯೆ ಮ್ಯೂಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಉಂಟಾಗುತ್ತದೆ ಹಾಗೂ ಗೌರ್ನಮೆಂಟ್ ಎಕ್ಸಾಮ್ ಬರೆಯುತ್ತಿರುವವರಿಗೆ, ಡಿಫೆನ್ಸಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡುತ್ತಿರುವವರಿಗೆ ಈ ಟೈಮಲ್ಲಿ ಗೌರ್ನಮೆಂಟ್ ಜಾಬ್ ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ನಿಮ್ಮ ಜನ್ಮ ಜಾತಕದಲ್ಲಿಯೂ ಸೂರ್ಯ ಗ್ರಹ ಒಳ್ಳೆ ಪ್ಲೇಸ್ಮೆಂಟಲ್ಲಿ ಇದ್ದರೆ ಗೋಚಾರದ ಪ್ರಕಾರವು ಸೂರ್ಯ ಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡಲಿದೆ. ವಿದೇಶದಲ್ಲಿ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿರುವವರಿಗೆ ಕೆಲಸ ಸಿಗುತ್ತದೆ. MNC ಕಂಪನಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಅದೃಷ್ಟದ ಸಮಯ. ಧನಸ್ಸು ರಾಶಿಯವರಿಗೆ 2ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ನಿಮ್ಮ ರಾಶ್ಯಾಧಿಪತಿ ಗುರುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ, ಗುರು ಜ್ಞಾನಕಾರಕ ಗ್ರಹವಾಗಿರುವುದರಿಂದ ನೀವು ಯಾವುದೇ ರೀತಿಯ ತಪ್ಪು ಕೆಲಸಗಳನ್ನು ಮಾಡಿದರೂ ಗುರುಗ್ರಹ ನಿಮಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ಆ ತಪ್ಪುಗಳನ್ನು ತಿದ್ದುಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಲಿದೆ. ಗುರುಗ್ರಹದ ದೃಷ್ಟಿ ನಿಮ್ಮ 3ನೇ ಭಾವದ ಮೇಲೂ ಬೀಳುತ್ತಿದೆ. ಆನ್ಲೈನಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಯೂಟ್ಯೂಬರ್ ಕ್ರಿಯೇಟರ್ಸ್ಗಳಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಗುರುಗ್ರಹ ಉತ್ತಮ ಧನಲಾಭವನ್ನು ತಂದುಕೊಡಲಿದೆ. ಧನಸ್ಸು ರಾಶಿಯವರಿಗೆ 3ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಜುಲೈ 16ರಿಂದ ಆಗಸ್ಟ್ 16ರವರೆಗೂ ಸೂರ್ಯ ಗ್ರಹ ನಿಮ್ಮ ಅಷ್ಟಮ ಭಾವದಲ್ಲಿ ಸ್ಥಿತವಾಗಿರುತ್ತದೆ. ಈ ಟೈಮಲ್ಲಿ ರಾಜಕಾರಣಿಗಳು, ಕಲಾವಿದರು ತುಂಬ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಬೇಕು. ಇಲ್ಲದಿದ್ದರೆ ಅವಮಾನಗಳಿಗೆ, ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ಳುತ್ತೀರಾ.
ಆಗಸ್ಟ್ 17ರಿಂದ ಸೂರ್ಯಗ್ರಹ ನಿಮ್ಮ 9ನೇ ಭಾವವಾದಂತಹ ಸಿಂಹ ರಾಶಿಯಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ಜಾಬಲ್ಲಿ ನೇಮ್ ಹಾಗೂ ಫೇಮ್ ಸಿಗುತ್ತದೆ. ನಂತರ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 17ರವರೆಗೂ ಸೂರ್ಯಗ್ರಹ ನಿಮ್ಮ 10ನೇ ಭಾವಕ್ಕೆ ಸಂಚಾರ ಮಾಡಲಿದೆ. ಈ ಸಮಯದಲ್ಲಿ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ. ಹೆಸರು, ಕೀರ್ತಿ, ಗೌರವಗಳು ಸಿಗುತ್ತದೆ. ಡಿಸೆಂಬರ್ ತಿಂಗಳಲ್ಲಿ ಸೂರ್ಯಗ್ರಹ ನೀಚ ರಾಶಿಯಾದಂತಹ ತುಲಾ ರಾಶಿಯಲ್ಲಿ ಗೋಚಾರ ಮಾಡುತ್ತದೆ. ಈ ಸಮಯದಲ್ಲಿ ನಿಮ್ಮ ತಂದೆಯ ಜೊತೆ ವಿನಾಕಾರಣ ಮಾತನಾಡಿ ವೈಮನಸ್ಸುಗಳು ಉಂಟಾಗುವಂತಹ ಸಾಧ್ಯತೆಗಳಿವೆ. ಸಮಾಧಾನವಾಗಿರಬೇಕಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಸ್ವಲ್ಪ ಕುಗ್ಗುವಂತಹ ಸಾಧ್ಯತೆಗಳಿವೆ. ಧನಸ್ಸು ರಾಶಿಯವರಿಗೆ 4ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ಶನಿಗ್ರಹ ನಿಮ್ಮ 4ನೆಯ ಭಾವದಲ್ಲಿ ಸ್ಥಿತವಾಗಿದೆ. ಅರ್ಧಾಷ್ಟಮ ಶನಿಗ್ರಹ ಪ್ರಾರಂಭವಾಗಿದೆ. ಆದರೆ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಗ್ರಹ ಉಚ್ಚ ರಾಶಿ, ಮಿತ್ರಕ್ಷೇತ್ರ, ಸ್ವಂತ ರಾಶಿಯಲ್ಲಿ ಸ್ಥಿತವಾಗಿದ್ದರೆ ಹೆಚ್ಚು ಸಮಸ್ಯೆಗಳನ್ನು ಕೊಡುವುದಿಲ್ಲ. ಶನಿಗ್ರಹ 4ನೇ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಈ 6 ತಿಂಗಳಲ್ಲಿ ಹೊಸ ಜಮೀನು ಖರೀದಿ, ಸೈಟ್ ಖರೀದಿ ಅಥವಾ ವಾಹನ ಖರೀದಿಯನ್ನು ಮಾಡುತ್ತೀರಾ. ಆದರೆ ಶನಿಗ್ರಹದ ದೃಷ್ಟಿ ನಿಮ್ಮ 6ನೇ ಭಾವದ ಮೇಲೆಯೂ ಬೀಳುತ್ತಿರುವುದರಿಂದ ಶತ್ರುಗಳು ನಿಮ್ಮ ಬೆನ್ನ ಹಿಂದೆ ಸಂಚು ಮಾಡುತ್ತಾರೆ. ಆದರೆ ನೀವೇ ಗೆಲ್ಲುವುದು. ಶತ್ರುಗಳ ಆಟ ನಿಮ್ಮ ಮುಂದೆ ನಡೆಯುವುದಿಲ್ಲ. ಆದರೆ ಶತ್ರುಗಳ ಸಂಚಿನಿಂದ ನೀವು ಮಾನಸಿಕವಾಗಿ ಕುಗ್ಗುತ್ತೀರಾ. ಮಾನಸಿಕವಾಗಿ ಕುಗ್ಗದೆ ಧೈರ್ಯವಾಗಿರಬೇಕಾಗುತ್ತದೆ. ನಿಮ್ಮ ಜಾಬ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ. ಕೆಲಸದ ಒತ್ತಡ ಹಾಗೂ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಈ ಸಮಯದಲ್ಲಿ ಧನಸ್ಸು ರಾಶಿಯವರಿಗೆ 5ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ರಾಹುಗ್ರಹ ನಿಮ್ಮ ತೃತೀಯ ಭಾವದಲ್ಲಿ ಸ್ಥಿತವಾಗಿರುವುದರಿಂದ ಡಿಜಿಟಲ್ ಜಾಬ್ ಮಾಡುತ್ತಿರುವವರಿಗೆ ಗುಡ್ ಟೈಮ್. 3ನೇ ಮನೆಯಲ್ಲಿ ಸ್ಥಿತವಾದಂತಹ ರಾಹು ಬಹಳ ಚತುರ ಬುದ್ಧಿಯನ್ನು, ತುಂಬ ಇಂಟೆಲಿಜೆನ್ಸನ್ನು ಕೊಡುತ್ತದೆ. ಇನ್ಶೂರೆನ್ಸ್ ಫೀಲ್ಡಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಟ್ರಾವೆಲ್ ಏಜೆನ್ಸಿಯಲ್ಲಿ ಜಾಬ್ ಮಾಡುತ್ತಿರುವವರಿಗೆ, ಸೋಷಿಯಲ್ ಇನ್ಫ್ಲೂಯೆನ್ಸರ್ಸ್ಗೆ, ಸೋಷಿಯಲ್ ಮೀಡಿಯಾದಲ್ಲಿ ಜಾಬ್ ಮಾಡುತ್ತಿರುವವರಿಗೆ ಹೆಚ್ಚಿನ ಧನಲಾಭವಾಗುತ್ತದೆ. ಧನಸ್ಸು ರಾಶಿಯವರಿಗೆ 6ನೆಯ ಮಹತ್ವಪೂರ್ಣ ಭವಿಷ್ಯವಾಣಿ. ನೀವು ಸಾಲದಲ್ಲಿ ಸಿಲುಕಿ ಹಾಕಿಕೊಂಡಿದ್ದರೆ ಹಾಗೂ ಕೋರ್ಟಲ್ಲಿ ಕೇಸ್ ನಡೆಯುತ್ತಿದ್ದರೆ ಈ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಾ. ಮಿಡ್ ಆಗಸ್ಟಿಂದ ಮಿಡ್ ಸೆಪ್ಟೆಂಬರ್ವರೆಗೂ ಹಾಗೂ ಮಿಡ್ ಅಕ್ಟೋಬರಿಂದ ಡಿಸೆಂಬರ್ ಒಳಗೆ ನಿಮ್ಮ ಸಾಲಗಳು 70% ಕ್ಲಿಯರ್ ಆಗಲಿದೆ. ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಲಾಭ ಗಳಿಸಲು ಗುರುಗ್ರಹದ ಬೀಜಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಈ ಬೀಜಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಪಠಿಸುತ್ತಾ ಬನ್ನಿ. ಎಲ್ಲವೂ ಶುಭವಾಗುತ್ತದೆ. ಇದರ ಜೊತೆಗೆ ಪ್ರತಿನಿತ್ಯ ಸೂರ್ಯದೇವನಿಗೆ ಜಲದ ಅರ್ಘ್ಯವನ್ನು ಕೊಡಿ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.